ಶ್ರೀನಿವಾಸ್ ಅವ್ರ ಮೇಲೆ ಮೊದಲನೇ ಗುಂಡು ಬರೋ ಗಂಟನೂ ನಿಮಗೆ ಗೊತ್ತೇ ಇರಲಿಲ್ಲ. அப்படிங்கும்போது 3 ஷாட் டம் டம் டம்னு ஆயிடுச்சு. ಸಾಹೇಬ್ರೆ ಏನೋಗ ಫೈರ್ ಮಾಡಿಬಿಟ್ರು. ಪೇರ್ ಮಾಡಿ ಒಡಿ ಅಂತ ಅವ್ನು ಕೂಗಾರ್ತಾನೆ ವೀರಪ್ಪ. ಇವರಿಗೆ ಫಸ್ಟ್ ಹೊಡಿ ಅಂತ ಅರ್ಜುನ ಮುಂದಗಡೆ ಬಚ್ಚಿ ಇಟ್ಟುಕೊಂಡೇ ನಾನು ಹೇಳ್ದೆ. ಅರ್ಜುನ ಮುಂದೆ ಇದ್ರು ಅದನ್ನ ಹೇಳಿದ್ರಿ ನೀವು, ವೀರಪ್ಪನ್ ಸಾಯಿಸ್ತಾನೆ ಅಂತ. ಅಣ್ಣ ಊರ್ ಜನ ಎಲ್ಲವ ಮಾರಿಯಮ್ಮನ್ಗೂ DF ಶ್ರೀನಿವಾಸ್ಗೂ ಸಂಬಂಧ ಐತೆ ಅಂತ ಮಾತಾಡ್ಕತ್ತಿದ್ರ ನಾವು. ಮಾರಿ ಸಾಹೇಬ್ರು ಸೇತಿಗಿಂದಾರ ಅದು ಸುಳ್ಳು. ಅವತ್ತಿನ ದಿವಸ ಏನಾದ್ರು ಇವ್ರ ಮಾತನ್ನ ಅವ್ರು ಕೇಳಿದ್ರೆ ಏನು ಓ ವೀರಪ್ಪ ಸೊ ಗೈಸ್, ನಾವಿವಾಗ ಇನ್ನೊಬ್ರು ವ್ಯಕ್ತಿನ ಇಲ್ಲಿ ಪರಿಚಯ ಮಾಡ್ಸಕ್ ಬಂದಿದ್ದೀನಿ. ಪೆರುಮಾಲ್ ಅಂತ. ದಂತ ಸ್ಟಾರ್ಟಿಂಗ್ ವೀರಪ್ಪನ್ ಯಾವಾಗ ಈ ಆನೆ ದಂತ ಹೊಡಿತಿದ್ರಲ್ಲ, ಆ ಒಂದು ಟೀಮ್ ಇತ್ತಲ್ಲ, ಸೊ ಆನೆ ಸಾಯಿಸಿ ದಂತನೆಲ್ಲ ಮಾರ್ತಿದ್ರಲ್ಲ, ಸೊ ಆ ಗ್ಯಾಂಗಲ್ಲಿ ಇದ್ದವ್ರು ಇವರೆಲ್ಲ. ಇಲ್ವಾ ಸರ್ ಇಲ್ಲಿ ಗೋಪಿನಾಥ ಹೋಗ್ಬಿಟ್ರಂತ? ಅಯ್ಯೋ, ಮತ್ತೆ ಬರಲ್ಲ ಇಲ್ಲಿಗೆ? ಮತ್ತೆ 8 ಗಂಟೆಗೆ ಬರ್ತಾರೆ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಸೊ ದಟ್ ನಾನು ಯಾವುದೇ ಹೊಸ ವೀಡಿಯೋಸ್ ಹಾಕೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ. ಸರ್ ನಮಸ್ತೆ, ನಿಮ್ಮ ಹೆಸರು ಹೇಳಿ ಒಂದ್ಸಲಿ ಹಂಗೆ. ಪೆರುಮಾಳ್, TP ಪೆರುಮಾಳ್. ಪೆರುಮಾಳ್ ಅಂತ ಸರ್. ಪೆರುಮಾಳ್. ಓಕೆ, ನಿಮ್ಗೆ ಏನು ಅನ್ಸುತ್ತೆ ವೀರಪ್ಪನ್ ಅಂತ ಹೆಸರು ಬಂದರೆ? ನಿಮ್ಗೆ ಏನು ಅನ್ಸುತ್ತೆ? ನಿಮ್ಗೆ ಏನಂತ ಏನಾರು ಹೇಳ್ಬೇಕು ಅನ್ಸುತ್ತಾ? வீரப்பனை வந்து இப்போ என்ன எப்போ சொல்கிறது என்னடா இப்போ நல்லவனா கெட்டவனா கேட்குறாங்க. ஓ வீரப்பன், அவனை வீரப்பன் இத்தனை கொலை பண்ணி எப்படி அவன் நல்லவன் ಒಳ್ಳವನ್ ಮಾತಾಡೋದು? ಅವன் நல்லவன் ಇಲ್ಲ, ಕೆಟ್ಟವನು ಅಂತ ಹೇಳ್ತಾ ಇದ್ರಿ. ಆಮಾ. ನೀವು ಎಷ್ಟು ವರ್ಷ ವೀರಪ್ಪನ ಜೊತೆ ಇದ್ರಿ? ಅವಳು 10 ವರ್ಷ ಇದ್ದ. ಎಷ್ಟಂತ? 10 ವರ್ಷ ಇದ್ರು. 10 ವರ್ಷ ಇದ್ರಿ ನೀವು ವೀರಪ್ಪನ ಜೊತೆ. ನೀವೇನೇನು ಮಾಡ್ತಿದ್ರಿ ಅವ್ರ ಜೊತೆ? ಅವ್ರ ಜೊತೆಗೆ ನಾನು ಅವನ ತಂದ ಅಡಿಸಿಟ್ಟು ಒಂದು ಹುಡುಗ ನಾನು ಒಂದು ಸೇಲ್ಸ್ ಮಾಡಿದೆ. ಇವರು ಸೇಲ್ ಮಾಡ್ತಿದ್ದು? ಬರೀ ಸೇಲ್ಸ್ ಮಾತ್ರ ಇವ್ರದ್ದು? ಒಟ್ಟು ವೀರಪ್ಪನ್ನು ಕಾಡಲ್ಲಿ ಹೋಗ್ಬಿಟ್ಟು ಆನೆಗಿನೆಲ್ಲ ಹೊಡೆದು ದಂತ ತಗೊಂಡ್ಬಂದು ನಿಮಗೆ ಕೊಡೋರು, ನೀವು ಅದನ್ನ ಮಾರಿ ದುಡ್ಡು ತಗೋಗ್ಬಿಟ್ಟು ಅವ್ರಿಗೆ ಕೊಡ್ತಾ ಇದ್ರಿ. ಸೇಲ್ಸ್ ಮಾಡೋದು ಅಷ್ಟೇ ಕೆಲಸ. ನೀವು ಆನೆ ಹೊಡೆಯಕ್ಕೆಲ್ಲ ಹೋಯ್ತಾ ಇರ್ಲಿಲ್ಲ? ನೀವು ಆನೆ ಹೊಡೆಯಕ್ಕೆ ಹೋಗ್ತಾ ಇರ್ಲಿಲ್ಲ, ಬರೀ ಸೇಲ್ಸ್ ಮಾಡೋದಷ್ಟೇ? ஒரு 2 ವರ್ಷ 3 ವರ್ಷ ನಾನು ಅವರೋட ಅವ್ರ ಜೊತೆ வேட்டைಗೆ ಹೋಗಿದ್ರಿ ಒಂದು 2-3 ವರ್ಷ. ಆಮೇಲೆ ನಾನೇ ಸೇಲ್ಸ್. ಆಮೇಲೆ ನೀವೇ ಸೇಲ್ಸ್ ಮ್ಯಾನ್. ನಿಮಗೆ ಅವಾಗೆಲ್ಲ ಎಷ್ಟು ದುಡ್ಡು ಸಿಕ್ತಿತ್ತು ನೀವು ಕೆಲಸ ಮಾಡಕ್ಕೆ? ಕೆಲಸ ಕೇಸ್ ಎನ್ನಾಗಲ್ಲ ಕೇಳಿದ್ರಿಯಾ? ದುಡ್ಡು ಎಷ್ಟು ಸಿಕ್ತಿತ್ತು ಅವಾಗ? ಎನ್ನಾದ್ರು ஒரு ட்ரிப்புக்கு வந்தா ஒரு 2000 3000 3000 4000 இவ்வளவா. ಒಂದ್ಸಲಿ 2,000 3,000 ಸಿಗ್ತಾ ಇತ್ತು. ஒரு வேட்டைக்கு ஆரம்பிச்சு ஒரு 10 ವರ್ಷಕ್ಕೆ பின்னாடி தான் நான் அவரோட போய் ஜாலியாக ಸೇರಿದೆ. ಅವನು ಇದನ್ನ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ಅವರು 10 ವರ್ಷ ಕಲ್ಕೊಂಡು ಹೋಗಿ ಸೇರಿದ್ರಂತೆ. ಅವ್ನು ಬಿಸ್ನೆಸ್ ಸ್ಟಾರ್ಟ್ ಮಾಡಿ 10 ವರ್ಷ ಆದ್ಮೇಲೆ ಇವ್ರು ಸೇರ್ಕೊಂಡಿದ್ದು. ಅವರು ನಮ್ಮ ಪಕ್ಕ ತೋಟ ಚಿಕ್ಕ ವಯಸ್ಸಿನಲ್ಲೇ ನಮ್ಮ ಎಲ್ಲ ಒಣ್ಣಾ ಇದ್ದವங்க. ಬಾಲ್ಯದಲ್ಲಿ ಒಳ್ಳೆ ಅಣ್ಣ ತಮ್ಮದ್ರ ಪಕ್ಕದ ಜಮೀನು ಕುರಿಗಿರಿ ಮೇಯಿಸ್ಕೊಂಡು ಎಲ್ಲ ಚೆನ್ನಾಗಿದ್ದವ್ರೆ, ಹೊಂದಾಣಿಕೆಯಲ್ಲಿ ಇದ್ದವ್ರೆ. ನೀವು ಎಷ್ಟು ವರ್ಷ ಜೈಲಲ್ಲಿದ್ರಿ? ಜೈಲು ಎಷ್ಟು ವರ್ಷ? ವರ್ಷ ಇಲ್ಲ, 10 ಮಾಸ. ಸತ್ಯಮಂಗಲಮಲ್ಲಿ 10 ತಿಂಗಳು ಜೈಲಲ್ಲಿದ್ರು ಸರ್. 10 ತಿಂಗಳು. ಆಮೇಲೆ ಜಾಮೀನ್ ಮೇಲೆ ಬಂದ್ರು. ಇವರು ಸಡಕ ಒಬ್ರು ಮುನಿಸ್ವಾಮಿ ಅಂದ್ಬಿಟ್ಟು ತೀರೋದ್ರು. ಈಗ ಅದು ಕೇಸೇ ಮುಗಿದಿಲ್ಲ, ಇನ್ನೂ ಮುಗ್ದಿಲ್ಲ. ಇಲ್ಲ, ಈಗ ಒಂದು 3-4 ವರ್ಷದಲ್ಲಿ ಮುಗೀತು. 30-35 ವರ್ಷ ನಡೆದ್ರು ಆ ಕೇಸು. ಕೇಸ್ ತೀರುம்போது 31 ವರ್ಷ 31 ವರ್ಷ. ಏನ್ ಕೇಸ್ ಆಗಿದೆ ಇವ್ರಿಗೆ? ಹೆಲ್ಪ್ ಮಾಡಿದ್ಕೆ ಅಲ್ಲ, ಕೇಸ್ ಯಾವ ರೀತಿ ಆಗಿದ್ದು? ಕೇಸ್ ಆನೆದಂತ ಆನೆದಂತದ್ ಕೇಸು. ಅದೇ ಇವ್ರು ಸೇಲ್ಸ್ ಮಾಡ್ತಿದ್ರು ಅಂತ. ನಿಮ್ಗೂ ಅವ್ರಿಗೂ ಏನಕ್ಕೆ ಅಷ್ಟು ಡಿಫ್ರೆನ್ಸ್ ಆಯ್ತು? ಅಂದ್ರೆ ಇವ್ರದ್ದು ಯಾಕೆ ಅಷ್ಟು ವರ್ಷ ಆಯ್ತು, ನಿಮ್ದು ಯಾಕೆ ಮುಗೀತು? ಕೇಸ್ ಪೆಂಡಿಂಗ್ ಇಟ್ಬಿಟ್ರು ಸರ್ ಇವ್ರದ್ದು ಪೆಂಡಿಂಗ್ ಇಟ್ಬಿಟ್ರು. ಪೆಂಡಿಂಗ್ ಇಟ್ಟು ಲಾಸ್ಟ್ ಅಲ್ಲಿ ವೀರಪ್ಪನ ಆಪರೇಷನ್ ಮುಗಿದ ಮೇಲೆ ಸಂಬಂಧ ಕಳಿಸಿದ್ರು. ಪುನಃ ವೀರಪ್ಪನ್ ಮುಗಿದಾದ್ಮೇಲೆ 17 ವರ್ಷ ಕೋರ್ಟ್ಗೆ ಹೋಗಿಲ್ಲ, ನಾನು ಹೋಗಿಲ್ಲ, ವಾರಂಟ್ ಆಯ್ತು. ಪೆಂಡಿಂಗ್ ಹಾಕ್ಸ್ಬಿಟ್ರು ಕೇಸನ್ನ, ರೆಕಾರ್ಡ್ ಸಿಕ್ಕಿಲ್ಲ ಅದಕ್ಕೆ. ಕೊನೆಗೆ 17 ವರ್ಷ ಕಳ್ಕೊಂಡು ವೀರಪ್ಪನ ಸತ್ ಮೇಲೆ ಸಂಬಂಧ ಕಳಿಸಿದ್ರು. ಆಮೇಲೆ ಹುಡುಕ್ಬಿಟ್ಟು ಕಳ್ಸಿದ್ರು. ಶ್ರೀನಿವಾಸ ಸಾಹೇಬ್ರು ಬಂದ ಮೇಲೆ வாரண்ட் ஆயிடுச்சு. அவரும் எவ்வளோ ட்ரை பண்ணார் கோர்ட்டில் சாமியில் இது பண்ணுறதுக்கு, கேன்சல் பண்ணுறதுக்கு. ஒன்றும் ಆಗಲ್ಲ. ಸಾಹೇಬ್ರು ಸಾಯಿಸಿ ಹೋಗಿ ಇವರ ಜೊತೆಗೆ ಹೋದವರು. ವೀರಪ್ಪನ್ ಸರೆಂಡರ್ ಆಗ್ತೀನಿ ಅಂತ ಶ್ರೀನಿವಾಸ ಅವ್ರನ್ನ ಕರೆದಾಗ ಇವರು ಜೊತೆಗೆ ಹೋಗಿದ್ರು. ಜೊತೆಗೆ ಹೋದವರು ಇವರೇ ಹೆಚ್ಚಿನ ಪ್ರಶ್ನೆ ಕೇಳಿದವ್ರು ಸಾಹೇಬ್ರ ಹತ್ರ. ಸಾಹೇಬ್ರ ಮುಂದೆ ಅಷ್ಟು ಮಾತಾಡಲ್ಲ ಅವರಲ್ಲ. ಆವತ್ತು ಮಾತ್ರ ಸರ್ ನೀವು ಕರ್ಕೊಂಡು ಹೋಗ್ತೀರಿ, ನಾವು ಜೊತೆಗೆ ಬರ್ತೀವಿ, ಖಂಡಿತ ಸಾಯಿಸ್ತಾನೆ ಎಂದು ಇವರು ಕನ್ಫರ್ಮ್ ಆಗಿ ಹೇಳ್ತಾರೆ. ಯಾರು? ಪೆರುಮಾಳಣ್ಣ ಸಾಯಿಸೋದು ಗ್ಯಾರಂಟಿ ಸರ್, 100% ಸಾಯಿಸ್ತಾನೆ, ಮುಲಾಜಿಲ್ಲ. ಚಾನ್ಸ್ ನಿಮ್ಮನ್ನು ಸಾಯಿಸಿ ನಾವು ತಪ್ಪಿಸ್ಕೊಂಡ್ರೆ ನಮ್ಮನ್ನು ಪೊಲೀಸ್ ಬಿಡಲ್ಲ.
ಅದಕ್ಕೆ ಏನು ಸರ್ ಮಾಡೋದು ಅಂದಾಗ ಆವಾಗ ಅವರು ಲೆಟ್ರ್ ಬರೀತಾರೆ, ತಗೊಂಡೋಗಿ ಉದಯ್ ಕುಮಾರ್ ಆರೋಪ ಹತ್ರ ಕೊಟ್ಬಿಡಿ ಅಂದ್ಬಿಟ್ಟು ಅವ್ರು ತಗೊಂಡು ಬಂದು ಈ ಆವಾಗ ಈ ಹುಡುಗಿ ಚಿಕ್ಕ ಹುಡುಗಿ ಚಿಕ್ಕ ಹುಡುಗಿ ಇವರು ಇವ್ರ ಹತ್ರ ಕೊಟ್ಬಿಡ್ತಾರೆ. ಈ ಹುಡುಗಿ ಬೆಳಗ್ಗೆ ತಗೊಂಡು ಆರೋಪ ಕೈ ಕೊಟ್ಬಿಡ್ತಾರೆ. ಇವ್ರು ಅಷ್ಟೊತ್ತಿಗೆ ಅಲ್ಲಿಗೆ ಹೋಗ್ಬಿಡ್ತಾರೆ. ಹಂಗಂದ್ರೆ ಇವ್ರು ಒಂದ್ಸಲಿ ಹೇಳಿದ್ರು ಶ್ರೀನಿವಾಸ್ ಅವರಿಗೆ ಯಾವ್ದೇ ಕಾರಣಕ್ಕೂ ಬಿಡಲ್ಲ. ಆದಷ್ಟು ಇವ್ರ ಮಾತು ಕೇಳಿದ್ರೆ ಆಗೋದಿಲ್ಲ. ಅದಾದ್ಮೇಲೆ ಇವ್ರು ಯಾಕೆ ಹೋದ್ರು ಹಂಗಾದ್ರೆ? ಇವ್ರಿಗೆ ಗೊತ್ತಿತ್ತಲ್ಲ. ಗೊತ್ತಿತ್ತಂದ್ರೆ ಅವ್ರು ಹೋಯ್ತಾರಲ್ಲ. ಅವರು ದೊಡ್ಡ ಆಫೀಸರ್ ಅವರು. ನಾನು சொல்ற ஒரு 3 ಗಂಟೆ வரலும் ನಾನು ಅವ್ರಿಗೆ என்ன சொல்லுமோ வீரப்பன் போனா வந்துட்டாನೆ. ಬೆಳಗಿನ ಜಾವ 3 ಗಂಟೆ ಇವ್ರು ಪರದಾಡವ್ರೆ, ಒಪ್ಸಕ್ ಪ್ರಯತ್ನ ಮಾಡೋರೆ. ಬೇಡ 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 ಅಂದ್ಬಿಟ್ಟು ಇವ್ರ ಜೊತೆಗೆ ಅರ್ಜುನ ಮುಂದಗಡೆ ವಚ್ಚು ಇಟ್ಟುಕೊಂಡೇ ನಾನು ಹೇಳ್ದೆ. ಅರ್ಜುನ ಮುಂದೆ ಇದ್ರು ಅದನ್ನ ಹೇಳಿದ್ರಿ ನೀವು, ವೀರಪ್ಪನ್ ಸಾಯಿಸ್ತಾನೆ ಅಂತ. ಸಾಯಿಸ್ತಾನೆ ಬೇಡ, ಆದ್ರೂ ನಿಮ್ ಮಾತು ಕೇಳಲಿಲ್ಲ ಅವರು. ಅವರು ಆಧಾರ ವೀರಪ್ಪ ಮಾಡಲ್ಲ, ಏನು ಆಗಲ್ಲ அப்படின்னாரு. ಇಲ್ಲ ಸರ್ ಗ್ಯಾರಂಟಿயா ಒಡೆದಾನೆ. ಅರ್ಜುನಿಗೆ ಕೇಟೆ, ಅರ್ಜುನ ಬೇಡ ನೀ ಒಡೆದ ಅವ್ರು ಕೂಟಿ போய் நீ உடவுக்கே நீ கர்ಕೊಂಡು ಹೋಗುದು ಬೇಡ அப்படின்னு ನಾನು எவ்வளோ ட்ரை பண்ணி சொன்னேன். அவன் அதுக்கு இருந்துக்கிட்டு ಏನು ಹೇಳ್ದ ಅರ್ಜುನ, ಪಾರ್ ಸರ್ ನೀ ಇವತ್ತು ಬಂದಿಲ್ಲன்னா நான் ಹೋಗಿ ಬೆಟ್ಟದಲ್ಲಿ போய் ಇದು ಸಗಿಲೆ ಮರத்துக்கிட்ட போய் ಹೇಳಿಬಿಟ್ಟು நான் உடனே சேலம் கீழே ಹೋಗಿ ನಾನು ಅಂಗಡಿ ಗಿಂಡಿ ಇಟ್ಟುಕೊಂಡು ನಾನು ಹಂಗೆ ಹೋಗ್ಬಿಡು வந்து ஒன்னனை ಹಿಡಿದು ಕೊಡು ಹಂಗೆ ಹಿಂಗೆ ஏன் ஆஃபீஸரும் வந்து கேள்விப்பாடுறது அப்படின்ட்டான். அப்படின்னு எழுதுனால அவர் அர்ஜுன் சொல்கிறது தான் கரெக்டுங்கிறார். நான் அதுக்கு மேலே போய் என்ன சொல்கிறது ஒரு ದೊಡ್ಡ ಆಫೀಸರ್கிட்ட. ಸೊ DF ಅವರು ಅರ್ಜುನನ ನಂಬಿದ್ರು, ಪೆರ್ಮಾಲ್ ಅವ್ರನ್ನ ನಂಬಲಿಲ್ಲ. ಇಲ್ಲ ಇವ್ರು ನಂಬ್ತಾ ಇದ್ರು, ಬಟ್ ಆ ವಿಚಾರದಲ್ಲಿ ಇವ್ರು ಮಾತಿಗೆ ರೆಸ್ಪಾನ್ಸ್ ಕೊಟ್ಟಿಲ್ಲ, ರೆಸ್ಪಾಂಡ್ ಮಾಡಕ್ ಹೋಗ್ಲಿಲ್ಲ. ಅವತ್ತಿನ ದಿವಸ ಏನಾದ್ರು ಇವ್ರ ಮಾತನ್ನ ಅವ್ರು ಕೇಳಿದ್ರೆ ಅವ್ರಿಗೆ ಎಂದ ತೊಂದರೆವೂ ಹೋದ್ಮೇಲೆ ಸರ್ ಇವರೇ ಫಸ್ಟ್ ಹೋಗವ್ರು. ಪೆರ್ಮಾಲ್ ಅಣ್ಣ ಮತ್ತೆ ಕಂಡ್ಯಾ ಕೃಷ್ಣ ಅಂದ್ಬಿಟ್ಟು. ಆ ಕಂಡ್ಯಾ ಕೃಷ್ಣನ್ ಅವ್ರ ಅಣ್ಣನ ವೀರಪ್ಪನ ಜೊತೆಗೆ ಇರ್ತಾನೆ ಎನ್ಕೌಂಟರ್ ಮಾಡೋ ಗ್ರೂಪಲ್ಲಿ, ವೀರಪ್ಪನ ಗ್ರೂಪಲ್ಲಿ. ಇವ್ರು ಅಲ್ಲ ದಾಟಿ ನಿಂತು ಸಾಹೇಬರು ಚಪ್ಪಲಿ ಸ್ವಲ್ಪ ಹೂಳಾಗ್ಬಿಡುತ್ತಲ್ಲ, ಅದನ್ನ ತೊಳಿತಾರ ತಿರುಗಿ ನೋಡುವಾಗ ಸಾಹೇಬ್ರೇ ಅಂದಾಗ ಫೈರ್ ಮಾಡ್ಬಿಟ್ರು. ಆವಾಗ ಇಬ್ರು ಬಿದ್ದು ಓಡ್ತಾರೆ. ಇವ್ರು ಅಷ್ಟಲ್ಲಿ ಓಡೋಗ್ಬಿಡ್ತಾರ ಇಬ್ರು. ಪೆರ್ಮಾಳ್ ಒಡಿಯೋದ ಅವ್ನು ಕೂಗಾರ್ತಾನೆ ವೀರಪ್ಪ, ಇವರಿಗೆ ಫಸ್ಟ್ ಹೊಡಿ ಅಂತ. ಫೈರ್ ಮಾಡವ್ರೆ, ಫೈರ್ ಆಗಿಲ್ಲ, ಬಿದ್ದಿಲ್ಲ ಇವರಿಗೆ. ಇವ್ರು ಬಿದ್ದು ಬೆಟ್ಟ ಹತ್ತಿ ಹಂಗತಿ ಇಲ್ಲಿ ಸತ್ತನೋ ಬಿದ್ದನೋ ಹೋದ್ನಂದು ಗೋಪಿನ ತಗೊಂಡು ತಲುಪವ್ರೆ. ಎಲ್ಲೆಲ್ಲ ಬಿದ್ದು ಆ ಕೃಷ್ಣ ಅಂದವನು MMLS ಪೊಲೀಸ್ ಸ್ಟೇಷನ್ ಹೋಗಿ ಸೇರ್ಬಿಟ್ಟ. ಇದು ಏನ್ ಮಿಸ್ ಆಯ್ತು ಅಂದ್ರೆ ಇಬ್ರು ಓಡಿದ್ರ ಕಾಡೊಳಗಡೆ, ಯಾಕಡೆ ಪೆರ್ಮಾಳ್ ಹೋಯ್ತಾನೆ ಯಾಕಡೆ ಕೃಷ್ಣ ಹೋಯ್ತಾನೆ ಅಂತ ಗೊತ್ತಾಗಿಲ್ಲ ಅವ್ರಿಗೂ. ಕನ್ಫ್ಯೂಷನ್ ಆಗ್ಬಿಡ್ತು. ಜೊತೆಗೆ ಅಣ್ಣ ಇದ್ಕೊಂಡು ಅದು ಹೊಡಿಬೇಡ ತಮ್ಮ ಹೋಯ್ತಾನೆ ಅವನು ಕಿರ್ಚಾಡಕ್ಕೆ. ಅದ್ರಲ್ಲಿ ಮಿಸ್ ಆಗಿ ಅವನು ಕೃಷ್ಣ MMLS ಪೊಲೀಸ್ ಇವರು ಬರಕ್ಕಿಲ್ಲ ಸರ್. ಅವ್ರ ಕೆಚ್ಚೆ ಸಾಹೇಬ್ರು, TP ಪೆರ್ಮಾಳು, ನಲ್ಲೂರ್ ಮಧ್ಯ 3 ಜನ ಬೇಕಾಗಿತ್ತು. ಬಟ್ ನಲ್ಲೂರ್ ಮಧ್ಯ ಅರ್ಧದಲ್ಲೇ ನಿಂತ್ಕೊಂಡು ಬರಲ್ಲ. ಅವ್ನು ಇಲ್ಲೇ ಅಂಶ ಓಡ್ ಬಂದ್ಬಿಟ್ಟ. ಇಲ್ಲಿ ಊರೊಳಗಿನ ಓಡ್ ಬಂದ್ಬಿಟ್ಟ. ಇವ್ರು ಸಾಹೇಬ್ರು ಬಿಟ್ಟಿಲ್ಲ, ಏನೋ ಒಂದಾಗ್ಲಿ ಸಾಹೇಬ್ರಿಗೋಸ್ಕರ ಹೋದ್ರು ಇವರು. ಇವರೆಲ್ಲ ಸರಿ ಇತ್ತ ಬೇರೆ ಆಫೀಸರ್ போறாரு. நான் மட்டும் என்ன அப்படின்னா ಎಷ್ಟೋ ರಕ್ಷಣೆ ಒಳ್ಳೇದು ಕೆಟ್ಟದ್ದು ಮಾಡವ್ರೆ. ಸಾಯ್ತೀವಿ ಪೆರ್ಮಾಳ್ ಅಣ್ಣಲ್ಲಿ ಹೋಗೋದು ನಮ್ದು ಎಣ, ಅದು ಗ್ಯಾರಂಟಿ. ಅವನ ಎಲ್ಲಿ ಸರೆಂಡರ್ ಆಯ್ತು ನಮ್ಗೆಲ್ಲ ಗೊತ್ತಿಲ್ಲ ಅವನ ಬಗ್ಗೆ, ಅವ್ನು ಹೊಡೆಯೋದು ಹಂಗಂದ್ಬಿಟ್ಟು ಇವರು ಹೋಗ್ತಾ ಇರೋದು. DF ಶ್ರೀನಿವಾಸ್ ಅವ್ರ ಬಗ್ಗೆ ನೀವೇನಾದ್ರೂ ಹೇಳಕ್ ಇಷ್ಟಪಡ್ತೀರಾ? அவர் வந்து மனித படவே இல்லை. இந்த ஊருக்கே அவர் ஊட்டா கொட்டுரு 50 மனை அவருடைய இதுலயே கட்டி கொடுத்துருக்கிறாரு ஜனங்களுக்கு. அவர் இங்க வந்து இந்த இம்பரவ், இந்த கோயிலே இம்பரவ் ஆனதுக்கு காரணமே அவர் தான். அவர் இருந்திருந்தாருன்னா இந்த ஊர் இன்னும் இம்பரவ் ஆயிருக்கும். இன்னும் இம்ப்ரூவ் ஆகாது அவர் ಇದ್ದಿದ್ರೆ ಈಗಲೂ. அதே வீரப்ப அவர்கிட்ட சரண்டர் ஆயிருந்தானா 3 வருஷம் உள்ள ஜெயில இருக்க வேண்டியது வரும். ஆಮೇಲೆ ನಾನು என்னுடைய சொந்த செலவுலயே உங்களை நான் வெளியே கொண்டு வரேன். 3 ವರ್ಷ ಜೈಲಲ್ಲಿ ಇರ್ತೀಯ, ಆಮೇಲೆ ಇನ್ನ ಬಿಡ್ತಾರೆ ಅಂತ ವೀರಪ್ಪಂಗೂ ಹೇಳಿದ್ರು. ಅರ್ಜುನ್ ಹತ್ರ ಹೇಳೋದು 3 ವರ್ಷ ನಿಮ್ಮನ್ನ ಒಳಗಡೆ ಇದ್ದು ಬಿಟ್ರೆ ಕೇಸ್ ಎಲ್ಲ ಮುಗಿಸಿ ಕರ್ಕೊಂಡು ಬಂದ್ಬಿಡ್ತೀನಿ, ಅವನು ಬಂದು ಮನುಷ್ಯನಾಗಿ ಬಾಳಲಿ. ಹೌದು, ಬಟ್ ಅವರಿಗೆ ವೀರಪ್ಪನಿಗೆ ಶಿಕ್ಷೆ ಕೊಡೋ ಉದ್ದೇಶಕ್ಕಿಂತ ಜಾಸ್ತಿ ಅವ್ರನ್ನ ಬದಲಾಯಿಸೋ ಅಂತ ಮಾಡ್ಬೇಕಾಗಿದ್ರೆ ಅವ್ರು ಯಾವಾಗ ಮಾಡ್ಬಿಡ್ತಾ ಇರ್ತಿರಲ್ಲ. ಎನ್ಕೌಂಟರ್ ಮಾಡೋ ಸಿಚುವೇಶನ್ಗಳಿತ್ತು ಅವ್ರ ಹತ್ರ ಮಾಡಿಲ್ಲ. ಮತ್ತೆ ಇಲ್ಲಿ ಅರ್ಕಿಮಿಗೆ ಹೋಗುವಾಗ ಕೂಡ ಇವ್ರನ್ನ ಕರ್ಕೊಂಡು ಅವರೇ ವಿಶೇಷ ಪಡೆಯ ದಂಡನ ನಾಯಕರಾಗಿದ್ರು. ಹಿಂದ್ಗಡೆ ಒಂದು ಮೆಸೇಜ್ ಕೊಟ್ಬಿಟ್ರೆ 100 ವೆಪನ್ ಎತ್ಕೊಂಡು ಪೊಲೀಸ್ ಹೋಯ್ತಾರೆ. ಬರೀ ಕೈಲಿ ಹೋಯ್ತಾರೆ ಅಂದ್ರೆ ಎಷ್ಟೊಂದು
ಗಾಂಧಿ ವ್ಯಕ್ತವಾದಿ ಆಗಿರ್ಬೇಕು ಯೋಚನೆ ಮಾಡಿದ್ದೀರ. ಇವತ್ತು ಹೇಳ್ತಾರೆ ಅವ್ನ ತಂಗಿಯನ್ನ ಪ್ರೀತಿಸಿದ್ರು ಮಣ್ಣು. ಈಗ ನಿಮ್ಮಂತವ್ರು ಊರಿಗೆ ಬಂದು ನೋಡಿದ್ರೆ ಇಂಥವ್ರ ಜೊತೆಗೆ ಮಾತಾಡಿದ್ರೆ ಅರ್ಥ ಅವಾಗ್ಲೇ ನಮಗೆಲ್ಲರಿಗೂ ಆಯ್ತಾ ಗೊತ್ತಾಗುತ್ತೆ. ಇದೆ. ಹೌದು. ಈಗ ಅವ್ರಿಗೆ ಯಾರ ಹೇಳ್ಕೊಟ್ಟಿವಿ ಸರ್, ಇಲ್ಲ ಇಲ್ಲ, ದೇವ್ರಂತಾರೆ. ಅವ್ರ ಬಗ್ಗೆ ತಿಳಿದವ್ರ ಬಾಯಲ್ಲಿ ಬರೋ ಮಾತು ಅಷ್ಟೇ. ಅವ್ರನ್ನ ಬಂದು ದೇವರಿಂದ ನಾವು ಇಟ್ಕೊಳ್ಳೋ, ಸಾಹೇಬ್ರಂದ್ರೆ ಇಟ್ಕೊಳ್ಳಲ್ಲ, ಸರ್ಕಾರ ಸಾಹೇಬ್ರಂತ ಅದೇ ಅಷ್ಟೇ. ಅದು ತಪ್ಪಿಲ್ಲ. ಅವ್ರು ಬಂದು ಎಜುಕೇಟೆಡ್ IFS ಮಾಡವ್ರು, ಅದರಿಂದ ಅವ್ರಿಗೆ ಆ ಸ್ಥಾನಮಾನ ಇದೆ. ನಮ್ಮ ಲೆಕ್ಕದಲ್ಲಿ ಅವ್ರು ನಮ್ಗೆ ಅವರೇ ದೇವರು. ಇವರು ಅಲ್ಲಿ ಶೂಟೌಟ್ ಎಲ್ಲ ಆದ್ಮೇಲೆ ಶ್ರೀನಿವಾಸ್ ಅವರೆಲ್ಲ ಅವ್ರು ಸಾಯಿಸಾದ್ಮೇಲೆ ಅದಾದ್ಮೇಲೆ ಇವ್ರು ಏನ್ ಮಾಡಿದ್ರು ಸರ್? ಅವರು ಕೆಳಗಡೆ ಬಿದ್ದ ಮೇಲೆ ಇವ್ರು ತಿರುಗಿ ನೋಡಿಲ್ಲ. ಇವರು ನಾವು ಎಲ್ಲಿ ನಮ್ಗೆ ಗುಂಡು ಬೀಳ್ತಾ ಇದ್ರೆ ನಾವು ಎಲ್ಲಿ ಸತ್ತು ಹೋಯ್ತೀವಿ ಅಂದ್ಬಿಟ್ಟು ಓಡಿ ಬಂದ್ರಲ್ಲ. ಬೆಟ್ಟ ಗುಡ್ಡಳ ಹತ್ತಿ ಬಟ್ಟೆ ಬರಲ್ಲ ಹರ್ಕೊಂಡು ಗೋಪಿನಾಥ್ ಬಂದು ಉದಯ್ ಕುಮಾರ್ ಸಾಹೇಬ್ರು ಇರ್ತಾರಲ್ಲ ಇಲ್ಲಿ RFO ಸಾಹೇಬ್ರ ಕೆಳಗಡೆ ಅವರೇ ಶಿಷ್ಯ. ಅವ್ರಿಗೆ ಅವರ ಬಂದು ಬೇಡ, ಅವ್ರಿಗೂ ಸ್ವಲ್ಪ ಟೆನ್ಷನ್, ಆ ಕಡೆ ಈ ಕಡೆ ಓಡಾಡ್ತಾ ಇದ್ದವ್ರೆ. ಅವರ ಬಂದು ಭೇಟಿ ಮಾಡವ್ರೆ. ಇವರು ಸಾರಂಗ ಆಗ್ಬಿಡ್ತೆ ಕಿರ್ಚ್ಕೊಂಡು ಬಿದ್ದವ್ರೆ ಅವ್ರ ಮುಂದ್ಗಡೆ. ಇನ್ನು ಅವರು ಕಿರ್ಚ್ಕೊಂಡು ಆಮೇಲೆ ಪೊಲೀಸ್ ಜನಗಳಿಗೆಲ್ಲ ಹೋಗಿ ಬಾಡಿ ಗಿಡ್ಲೆ ಎತ್ಕೊಂಡು ಬಂದು ಬಾಡಿಲ್ಲ ಬಂದ್ಮೇಲೆ ಇವ್ರು ಹೋಗಿ ನೋಡಿಲ್ವಂತೆ. ಇವ್ರು ನೋಡಕ್ ಹೋಗ್ಲಿಲ್ಲ. ಬಟ್ ಅದು ಊರಿಗೆ ಬಂದಿತ್ತು ಅಲ್ವಾ ಸರ್? ಊರಿಗೆ ಬಂದಿತ್ತು. ಆಮೇಲೆ ಇನ್ಸ್ಪೆಕ್ಷನ್ ಇವರು நம்மளுக்கு போலீஸ் ಏನ್ ಮಾಡುದು ಏನು ನಮ್ಮಳಿಗೆ ನಂಬ ಇದಾಗಿಡ್ಚಿ. ಊರಿಗೆ ದೊಡ್ಡ ಗಾಚಾರ ಅಂಟ್ಬಿಟ್ಟದು ಸರ್. ಅದ್ರಲ್ಲಿ ಏನಂದ್ರೆ ಪೆರುಮಾಳ್ ಅನ್ನೋದು ಆ ಒಂದು ಪ್ರಶ್ನೆ ಹಾಕಿ ಅವ್ರ ಹತ್ರ ಒಂದು ಲೆಟರ್ ತಗೊಂಡು ಮಗಳ ಕೈ ಕೊಟ್ರಲ್ಲ, ಅದು ಪ್ಲಸ್ ಪಾಯಿಂಟ್ ಆಯ್ತು ನಮ್ಗೆಲ್ರಿಗೂ. ಹೌದೌದು. எல்லாருக்குமே ஊருக்கே உள்ளதாயிட்டு. நான் சொல்ற அவருக்கு ஏன் அவருக்கு எவ்வளவு முடிஞ்ச அளவுக்கு நான் சொல்லணுமோ சொல்லி பார்த்துட்டு தான் அதுக்கு மேலதான் ஒரு காலம் வந்து நாங்க உங்களை போய் ஆனா உடனே விடுதார. ஆனா நான் என்ன தப்பிச்சு கொண்டு வந்து விட்டுறேன், நான் போலீஸுக்கு எப்படி தப்பிக்கிறது சார் அப்படின்னு கேட்டப்பனால்தான் அவர் லெட்டர் பிள்ளைல எழுதி. ಸೊ ಶ್ರೀನಿವಾಸ್ ಅವರು ಅವ್ರ ಸಾವಿಗೆ ಅವರೇ ಕಾರಣ ಅಂತ ಲೆಟರ್ ಬರೆದ್ಬಿಟ್ಟು ಇವ್ರು ಯಾರಿಗೂ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಯಾವ ಊರಿನವರು ಜೊತೆ ವೀರಪ್ಪನ ಸಂಧಿಗೆ ಕರ್ಕೊಂಡು ಹೋಗ್ತೀನಿ அப்படின்ட்டு எல்லாம் எழுதி ಅವರೇ ಬರ್ದಿದ್ರು, ಬರೆದು RFO ಕೈ ಕೊಟ್ಟರು. ಸರ್ ಈ ಘಟನೆ ಎಲ್ಲ ಆದ್ಮೇಲೆ ಇವರಿಗೆ ಪೆರ್ಮಾಲ್ ಅವರಿಗೆ ವೀರಪ್ಪನಿಂದ ತೊಂದರೆ ಆಗ್ಲಿಲ್ವಾ ಅದಾದ್ಮೇಲೆ ಮುಂದಿನ ದಿವಸಗಳಲ್ಲಿ? ಮುಂದಿನ ದಿವಸ ಎಸ್ಟೇಬಲ್ ಇದ್ರು. ಎಸ್ಟೇಪ್ ಕಂಪ್ಲೀಟ್ ಎಸ್ಟೇಪ್. ವೀರಪ್ಪ ಮುಗಿಯವರೆಗೂ ನಾ ಎಸ್ಟೇಪ್ ವೀರಪ್ಪನ್ ಸತ್ ಮೇಲೆ ಇವರು ಆಚೆ ಬಂದಿದ್ದು. ಅದೇ ಗಂಟ ಊರೆಲ್ಲ ಅದಕ್ಕೆ ಮೇಲೆ ಎಲ್ಲೆಲ್ಲಿ ಅವ್ರು ಕರೀತಾರ ಹೋಗ್ಬೇಕು, ಬೆಟ್ಟದ ಕಡೆ ಸುತ್ತಾಡ್ಕೊಂಡು ಅವ್ರ ಜೊತೆನೆ ಓಡಾಡ್ಕೊಂಡಿರೋದು ಇರ್ಬೇಕು. சங்கர் பேரி ಬಂದರು. ಆಮೇಲೆ ಅವರು ಶ್ರೀನಿವಾಸ್ DF எந்த மாதிரி ஜனங்களை அனுசரிச்சு ஊரை அனுசரிச்சு ಹೋಗಿದಾರೋ ಆ ತರமே போலீஸும் ಮಾಡಿದ್ರು. ಅದನ್ನೇ ಕಂಟಿನ್ಯೂ ಮಾಡಿದ್ರು. அதனால ஜனங்களை ஒன்றும் தொந்தரவு கொடுக்கல. அது மாதிரி ஒரு ஊருக்கு ஒரு டிபார்ட்மெண்ட்னா நான் என் மாதிரி போலீஸ் டிபார்ட்மெண்ட்டை மாற்றி அதுக்கு மேலே எல்லாம் கரெக்ட் பண்ணி அதை செஞ்சார் அவர். சங்கர் பேரி தான் இது முழுசா இது ஒழிச்சு கட்டினது. 106 ಜನ ಬರೀ 4 ಜನಕ್ಕೆ ತಗೊಂಡು ಬಂದು ನಡೆಸಿದ್ರು. ಅವರು 100 ಜನದಿಂದ 4 ಜನಕ್ಕೆ ತಂದಿದ್ರು. 4 ಜನಕ್ಕೆ ತಗೊಂಡು ಬಂದು ಅವರೇ ಬೇರೆಯವ್ರ ಕೈ ಚಾರ್ಜ್ ಕೊಟ್ಬಿಟ್ಟು ವಾಪಸ್. ಬಟ್ ವೀರಪ್ಪಂದು ಗ್ಯಾಂಗ್ ಅಲ್ಲಿ ಒಂದು 70 ಭಾಗ ಶಂಕರ್ ಬಿದ್ರಿ ಅವರ ನೇತೃತ್ವದಲ್ಲೇ ಅವ್ರನ್ನೆಲ್ಲ ಸಾಯಿಸಿದ್ದು. 95 ಭಾಗ ಅವರೇ. 95 ಭಾಗ ಅವ್ರದ್ದು. 95 ಭಾಗ 4 ಜನಕ್ಕೆ ಬಿಟ್ರಲ್ಲ. ಕೊನೆಗೆ 4 ಜನ ಬರೋ ಗಂಟನೂ ಅವ್ರ ನೇತೃತ್ವ ಇತ್ತು. 4 ಜನ. ಅವರು ಬ್ಯಾಂಗ್ಳೂರೇ ವರ್ಷದಲ್ಲಿ ನಾವು ಹೋಗಿ ಆಫೀಸ್ಗೆ ಹೋಗಿದ್ನು. ನೀವು ಹೋಗಿದ್ರಿ ಅಲ್ಲಿಗೆ? ಅದು ಇದೇ ಭೇಟಿ ಇರ್ತಾರೆ, ಈಗಲೂ ಹೋಗ್ತಾರೆ. ಇರ್ತಾರೆ ಪೆರುಮಾಳ್ ಇರ್ತಾರೆ. ಹೋದ್ರೆ 10,000 30,000 ಕೊಟ್ಟು ಕಳಿಸ್ತಾರೆ. ಶ್ವಾಸ ಇಟ್ಬಿಟ್ಟು ಇವರು ಹೋಗಲ್ಲ. ಅರ್ಜುನ ಏನ பண்ற? அர்ஜுன் பத்தி சொல்ற. அர்ஜுன் அவனை பத்தி என்ன சொல்ற? அவனை பத்தி என்ன சொல்றது? அவன் தான் ಶ್ರೀನಿವಾಸ DF ತಳಕಲ್ಲಿ ಅವನ್ தான். ಶ್ರೀನಿವಾಸ ಸಾಹೇಬ್ರು ಸಾಯಿಸಿದಕ್ಕೆ ಅವನೇ ಕಾರಣ ಅಂತಾರೆ. ಸೊ ಶ್ರೀನಿವಾಸ ಸಾಹೇಬ್ರಿಗೆ ಸಾಯಿಸಕ್ಕೆ ಮೇನ್ ಕಾರಣನೇ ಅರ್ಜುನ. ಕಾರಣ ಅವನೇ. ಮೇನ್ ಕಾರಣ ಅರ್ಜುನನೇ. ಅವನಿಂದಾನೇ ಆಗಿದ್ದದೆಲ್ಲ. ஆமா. அவனுடைய இதெல்லாம் பூரா சாய்ச்சதே அவன் தான். ಸಾಯಂಕಾಲ ಬಂದನಲ್ಲ, ಕರೆದ ಮೇಲೆ ಇವರೆಲ್ಲ ಒಂದು ಗುಂಪು ಸೇರಿ ಮಾತಾಡಿದ್ರಲ್ಲ, ಪ್ಲಾನ್ ಮಾಡಿದ್ರು ಹೋಗೋದ ಬೇಡವಾ ಏನೋ ಹಂಗಂತ. ಅವರು ಸಾಹೇಬ್ರು ಒಪ್ಕೊಂಡ್ರಲ್ಲ ಬರ್ತೀನಿ ಅಂದ್ಬಿಟ್ಟು ಇವರು ಸ್ಟಾರ್ಟು ಬೇಡಲೇ ಬೇಡ ಹೋಗೋದು ಬೇಡ ಅಂದ್ಬಿಟ್ಟು ಇವ್ರದ್ದು ಒಂದೇ ಆಟ. ಬೆಳಗಿನ ಜಾವ 3 ಗಂಟೆ ನಿದ್ರೆ ಇಲ್ಲದ. நமக்கு கொத்து அவன் வீரப்பன் சரண்டர் ಆಗಲ್ಲ அப்படிங்கிறது நம்மளுக்கு அவன் ஏன் நான் ஜதையில ಇದ್ದவன் எனக்கு கொத்து அவன் என் சரண்டರ್ ಆಗದಾನ ಆಗಿದೆಯಂತ எனக்கு ಅವನ ಬುದ್ಧಿ ನಿಮಗೆ ಕಂಪ್ಲೀಟ್ ಆಗಿ ಗೊತ್ತು. ಕಂಪ್ಲೇಂಟ್ ಗೊತ್ತು. ಇವ್ರ ಮಾತು ಕೇಳಿದ್ರೆ ಸಾಹೇಬ್ರಿಗೆ ಏನು ಆಗ್ತಲ್ಲ, ಏನು ಆಗ್ತಾ ಇರ್ಲಿಲ್ಲ. ಒಂದು ನಮ್ಮ ಅದೇ ಒಂದು ಏನೋ 2 ಗಂಟೆ ಟೈಮ್ ಅವ್ರ ಮಾತಾಡಿದೆ. 2 ಗಂಟೆ ಅವ್ರು ನಪ್ಸಕ್ ಟ್ರೈ ಮಾಡಿದ್ರ. ಆವತ್ತು ಮಾತ್ರ ಅಷ್ಟು ಟೈಮಲ್ಲಿ ಇವ್ರು ಮಾತಾಡೋಲ್ಲ ಅವ್ರ ಹತ್ರ. ಅದಕ್ಕಿಂತ ಮುಂಚೆ ಅವ್ರು ಮಾತಾಡಿರ್ಲಿಲ್ಲ, ಅಂದ್ರೆ ಹೆದರುತ್ತಾ ಇದ್ರು ಅವ್ರ ಹತ್ರ ಮಾತಾಡೋದು. ರೈಡ್ ಹೋಗುದಿಲ್ಲ, ಏನೋ ಕೆಲಸ ಮಾಡೋದು ಅಷ್ಟು ಮಾತ್ರ. ಅಷ್ಟೇ ಅವ್ರ ಮುಂದೆ ನಿಂತು ಮಾತಾಡೋ ತಾಕತ್ತು ನಮ್ಗೆಲ್ಲಿತ್ತು. ಹೌದು, ಆವತ್ತಿನ ಇವ್ರು ಮಾತಾಡಿದ ಸ್ಟಾರ್ಟ್ ಮಾಡಿದ್ದು. ಇವ್ರು ಬೆಳಗಿನ ಜಾವ ಎಷ್ಟು ಗಂಟೆಗೆ ಹೋಗಿದ್ ನೀವು? ಕಾலையில 5:30.
5:30 ಹೋಗಿದ್ದೀರಾ. ಅಲ್ಲಿ ಶ್ರೀನಿವಾಸ್ ಅವರು ಅವ್ರು ಕೊಲೆ ಮಾಡಿದ ಟೈಮು ಆ ಟೈಮ್ ಏನಾದ್ರು ನಿಮಗೆ ಗೊತ್ತಾ? ஒரு 7:30 ಹಾ? 7:30 7:30. ಸೊ ಒಂದ್ 2 ಅವರ್ ಕಾಡೊಳಗೆ ಹೋಗಿದ್ದೀರಾ. ஆமா. ಆಮೇಲೆ ಅಲ್ಲೆಲ್ಲ ಒಂದ್ ಕಡೆ ಮಧ್ಯದಲ್ಲಿ ಇದ್ ಮಾಡಿ. இங்கிருந்து 5 கிலோமீட்டர் ಎಷ್ಟು ಕಿಲೋಮೀಟರ್? கோபிநாத்தத்துல இருந்து ಹಾ, பாட்டுக்கு ಹೋಗಿಲ್ಲ 5 கிலோமீட்டர். 5 ಕಿಲೋಮೀಟರ್. ಅವன் ಹೇಳುದು 10 ಕಿಲೋಮೀಟರ್. ಅವ ಇಲ್ಲಿ ಎದ್ದುಬಿಟ್ಟ. ಫಸ್ಟ್ ಅರ್ಜುನ್ ಹೇಳೋದು ನಿಮಗೆ 10 ಕಿಲೋಮೀಟರ್ ಮುಂದೆ ಇದ್ದಾರೆ ಇನ್ನು ಅಂತ. ಮುಂದೆ ಅವ್ರು 5 ಕಿಲೋಮೀಟರ್ ಅಲ್ಲೇ ಪ್ಲಾನ್ ಮಾಡ್ಬಿಟ್ಟು ಮಾಡಿ ಇಲ್ಲಿ ಇದ್ದಾರೆ. ಶ್ರೀನಿವಾಸ್ ಅವ್ರ ಮೇಲೆ ಮೊದಲನೇ ಗುಂಡು ಬರೋ ಗಂಟನೂ ನಿಮಗೆ ಗೊತ್ತೇ ಇರಲಿಲ್ಲ. ಅವರು ಒಳೆಯೇ ದಾಟಿನಾರು. ಒಳೆ ನೀರು ಓಡಿ ஒரு ಹುಣಸನ್ ಮರ, ಇದು ಮರ அது மேல இப்படி காலை எடுத்துக்கொண்டு வைக்கிறது மட்டும்தான் நோடுதேன். வச்சு இப்படி தண்ணி இப்படி அடிச்சாரு. அப்படிங்கும் போது தான் நாங்கள் மேடை ஏறிக்கிட்டோம். ಅಷ್ಟಲ್ಲ ಆಲ್ರೆಡಿ அப்படிங்க போகும்போது தான் அங்கே ஒரு கிளாமரத்தை என்ன சொல்லுவாங்க, கிளாப்பதை அந்த கும்பல் வந்து அப்படியே பூரா கம்ப்ளைண்டெல்லாம் ஊனி பார்த்தோட அப்படியே திரும்பி பார்த்தது தான். அப்படிங்கும் போதெல்லாம் 3 ஷாட் ಟಮ್ ಟಮ್ ಟಮ್ನ ಆಯ್ತು. 3 ಸಲ ಹೊಡೆದ್ರು, 3 ಗುಂಡು ಹೊಡೆದ್ರು ಅಂತ ಹೇಳ್ತಿದ್ದಾರೆ. ಅಷ್ಟಿಗೆ ಇವ್ರು ಪರಾರಿ. ಅಷ್ಟರಲ್ಲಿ ಇವ್ರು ಎಸ್ಕೇಪು. ಸರ್ ಅದು ಆ ಮಾರಿ ಅವ್ರ ವಿಷಯ ಇವ್ರ ಹತ್ರ ಒಂದ್ಸಲಿ ಕೇಳಿ. மாரி சாஹிபர் சேர்த்துக்கிட்டாரா? அது சொல்லு. அதாவது இவனால மாறினால வீரப்பனை எழுது கொடுத்தாளா, ಮಾರಿ ಇಟ್ಕೊಡ್ತಾಳೆ ವೀರಪ್ಪನ ಅಂತ அப்படிங்கிறதுனால தான் அவர் இந்தார தவிர அவர் வந்து அந்த மாதிரி ஒரு கெட்ட இது அபிப்பிராயமே கிடையாது. அது யாரோ போலீஸ் ஆஃபீஸர் கூட என்ன கேளுದ್ರು, ಆ ಥರ ಇಲ್ಲ, அவர் அந்த மாதிரி இல்லவே இல்லை அப்படின்னு தான் எழுது. அந்த இது இல்லை, ಆ ಥರ ಏನಿಲ್ಲ. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.